ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಪುಷ್ಟಿಗೌಡ ಫುಡ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಂದು ಕಿಚನ್ ಕ್ಲೀನಿಂಗ್ ಹಬ್ಬಕ್ಕಾಗಿ ಕಿಚನ್ ಕ್ಲೀನಿಂಗ್ ಮಾಡ್ತಿದ್ದೆ, ಹಾಗಾಗಿ ಅದರ ಜೊತೆಗೆ ಕಿಚನ್ ಮೇಕವರು ಕೂಡ ಮಾಡ್ತಾ ಇದ್ದೀನಿ. ಓಕೆನಾ? ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ. ನನ್ನ ಕಿಚನ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಶನಿವಾರದ ಸ್ಯಾಟರ್ಡೇ ವ್ಲಾಗ್. ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಲ್ಲನೂ ಕಿಚನ್ ಮೆಸ್ಸಿ ಆಗಿದೆ. ಸೊ ಹಬ್ಬ ಬರ್ತಿದ್ದೀರಲ್ವ, ವರಲಕ್ಷ್ಮಿ ಹಬ್ಬ. ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡೋಣ ಅಂತ ಹೇಳ್ಕೊಂಡು ಕ್ಲೀನ್ ಮಾಡ್ತಿದ್ದೀನಿ. ಬಟ್ ಮುಂಚೆನೇ ಮಾಡ್ಕೊಬೇಕಾಗಿತ್ತು, ಒಂದು ಸ್ವಲ್ಪ ಲೇಟ್ ಆಯಿತು. ಜಾಸ್ತಿ ಏನು ಲೇಟ್ ಇಲ್ಲ, ಬಟ್ ಸ್ವಲ್ಪ ಲೇಟ್ ಆಯಿತು. ಬಟ್ ಬೇಗ ಮಾಡ್ಕೊಬೇಕಿತ್ತು, ಬಟ್ ಆಗಿಲ್ಲ. ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತಲ್ವ ಲೇಡೀಸ್ ಪ್ರಾಬ್ಲಮ್ಮು. ಸೊ ಹಾಗಾಗಿ ಬೇಗ ಮಾಡ್ಕೊಂಡಿಲ್ಲ, ಲೇಟಾಗೆ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ನಾವು ವರಮಹಾಲಕ್ಷ್ಮಿ ಏನು ಕುಣಿಸಲ್ಲ, ಮಾಮೂಲಿ ಮನೇಲೇ ಚಿಕ್ಕದಾಗಿ ಕಳಶ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಮಾಮೂಲಿ ಕಳಶಕ್ಕೇ ಪೂಜೆ ಮಾಡ್ತೀನಿ ಅಷ್ಟೇ. ಸೊ ಹಂಗಾಗಿ ಏನೇ ಆದ್ರೂ ಮನೆ ಕ್ಲೀನ್ ಮಾಡ್ಕೊಂಡಿರ ಹಬ್ಬ ಮಾಡೋಕ್ಕಾಗಲ್ಲ. ಹಂಗಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕಿಚನ್ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ಉಜ್ಜಿ ಇಲ್ಲೆಲ್ಲ ಬಾಕ್ಸಸ್ ಇದೆಯಲ್ಲ ಅದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಸೊ ಬನ್ನಿ, ನಾನು ಯಾವ್ಯಾವ ಥರ ಎಲ್ಲನೂ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮತ್ತು ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಕ್ಕದಲ್ಲಿ ಕಮೆಂಟ್ ಕೂಡ ಮಾಡಿ. ನನ್ನ ಕಿಚನ್ ಮೇಕವರ್ ಕಿಚನ್ ಕ್ಲೀನಿಂಗ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನನಗೊಂದು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಿಕ್ಕ ಚಾನಲ್ನ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನನಗೂ ಅಷ್ಟೇ ಬ್ಲೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ, ಓಕೆನಾ? ಥ್ಯಾಂಕ್ ಯು. ಬನ್ನಿ ನೋಡ್ಕೊಬರೋಣ ನಾನು ಯಾವ್ಯಾವ ರೀತಿಯ ಕಿಚನ್ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಓಕೆ ಬನ್ನಿ, ಈಗ ನಾನು ಇವಾಗ ಕಿಚನ್ ಕ್ಲೀನ್ನ ಮಾಡ್ತಾಯಿದ್ದೀನಿ. ಈ ಕಡೆ ಎಲ್ಲ ಬಾಕ್ಸಸ್ ಇಟ್ಕೊಂಡಿದ್ನಲ್ಲ, ಬೇಳೆಕಾಳುಗಳ್ದೆಲ್ಲ ಬಾಕ್ಸಸ್ನ ಫಸ್ಟು ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದೇ ಅಲ್ವಾ ಮೇಲೆ ಇರೋದು. ಸೊ ಮೇಲೆಯಿಂದ ಕೆಳಗಡೆ ಕ್ಲೀನ್ ಮಾಡ್ಕೊಂಬಂದರೆ ಎಲ್ಲನೂ ಕ್ಲೀನ್ ನೀಟ್ ಆಗುತ್ತೆ. ಕೆಳಗಡೆಯಿಂದ ಮೇಲೆ ಕ್ಲೀನ್ ಮಾಡ್ಕೊಂಡು ಹೋದರೆ ಮೇಲೆ ಡಸ್ಟ್ ಎಲ್ಲ ಬೀಳ್ತಿರುತ್ತೆ, ಅದು ಕೆಳಗಡೆ ನೀಟ್ ಮಾಡಿರೋದನ್ನು ಫುಲ್ಲು ಗಲೀಜಾಗೋಗ್ಬಿಡುತ್ತೆ. ಹಾಗಾಗಿ ಮೇಲೆಗಡೆ ಇವಾಗ ಈ ಬಾಕ್ಸಸ್ಸಿಂದನೇ ನಾನು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಮೀಶೋದಲ್ಲೇ ಪ್ರಾಡಕ್ಟ್ ತರಿಸಿರೋದು ನಾನು. ತುಂಬ ಚೆನ್ನಾಗಿದೆ, ಅಷ್ಟು ಬೇಗ ಹುಳ ಬೀಳಲ್ಲ. ಬಟ್ ಜಾಸ್ತಿ ದಿನ ಅದರಲ್ಲೇ ಇಟ್ಟರೆ ಹುಳ ಬೀಳುತ್ತೆ. ಯಾವುದ್ರಲ್ಲೇ ಆದರೂ ಜಾಸ್ತಿ ದಿನ ಇಟ್ಟರೆ ಹುಳ ಬಿದ್ದೇ ಬೀಳುತ್ತಲ್ವ. ಹಂಗಾಗಿ ಸೊ ಚೆನ್ನಾಗಿದೆ ಮತ್ತು ಒಡೆದೋಗಲ್ಲ ಮತ್ತು ಗಟ್ಟಿಯಾಗೂ ಇದೆ. ಅಂದರೆ ಇದನ್ನು ಹೇಳ್ತಿರೋದು ಯಾರ್ಯಾರು ಇನ್ನೂ ತೊಗೊಬೇಕು ಅಂತ ರಿವ್ಯೂಗೋಸ್ಕರ ಕಾಯ್ತಿರ್ತೀರಲ್ವ, ಅವ್ರಿಗೆ ಹೇಳಿದ್ದು, ಓಕೆನಾ? ಅದೆಲ್ಲನೂ ಆದಮೇಲೆ ಇದನ್ನು ತೊಳ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿದು 2 ಸ್ಟೆಪ್ಸ್ ಅಷ್ಟೇ. ಆ 2 ಸ್ಟೆಪ್ಸಲ್ಲೇ ನಾವು ಎಲ್ಲ ಸ್ಟೋರೇಜ್ ಬಾಕ್ಸಸ್ ಆಗಿರ್ಬೋದು ಎಲ್ಲದನ್ನು ನಾನು ಇಲ್ಲೇ ಇಟ್ಕೊಬೇಕಾಗತ್ತೆ. ಅಂದ್ರೂ ಇದು ಚಿಕ್ಕದಾಗೆ ಇದೆ. ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು. ಯಾಕಂದರೆ ಎಲ್ಲನೂ ಇಡೋಕ್ಕೆ ಸಾಕಾಗಲ್ಲ, ಎಲ್ಲನೂ ಇಡಬೇಕಂದ್ರೆ ಮೆಸ್ಸಿಯಾಗೇ ಕಾಣುತ್ತೆ. ಹಾಗಾಗಿ ನಾನು ಎಷ್ಟು ಕ್ಲೀನಾಗಿ ಆಗುತ್ತೋ, ಎಷ್ಟು ನೀಟಾಗಿ ಇಡೋಕ್ಕಾಗುತ್ತೋ ಅಷ್ಟು ಕ್ಲೀನಾಗಿ ನೀಟಾಗಿ ಇಟ್ಟು ತೋರಿಸ್ತೀನಿ. ಇದು ಒಂದು ಸ್ವಲ್ಪ ಚಿಕ್ಕ ಸ್ಪೇಸ್ ಅಲ್ವ ಇರೋದು. ಹಾಗಾಗಿ ನಾವು ಯಾವುದೇ ಬಾಡಿಗೆ ಮನೆಗಾಗಲಿ ಲೀಸ್ ಮನೆಗಾಗಲಿ ಸ್ವಂತ ಮನೆ ಬಿಟ್ಟು ಯಾವುದೇ ಮನೆಗೆ ಹೋಗಲಿ ಅದು ಹೆಂಗಿರುತ್ತೋ ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಸ್ವಂತ ಮನೆ ಆದರೂ ಒಂದು ಸ್ವಲ್ಪ ಆಲ್ಟ್ರೇಷನ್ ಆದರೂ ಮಾಡ್ಕೊಬೋದು. ಬಾಡಿಗೆ ಮನೆ ಆ ಥರ ಎಲ್ಲ ಮಾಡ್ಕೊಳಕ್ಕಾಗಲ್ವಲ್ಲ. ಹಾಗಾಗಿ ಎಷ್ಟಿದೆಯೋ ಸ್ಪೇಸ್ ಅಷ್ಟರಲ್ಲೇ ಕ್ಲೀನಾಗಿ ಇಟ್ಕೊಳ್ತೀನಿ. ನೋಡ್ತಾ ಬನ್ನಿ ನಾನು ಹೆಂಗೆಲ್ಲ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಸ್ವಲ್ಪನಾದರೂ ನಿಮ್ಗೆ ಇದರಲ್ಲಿ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಇಷ್ಟ ಆದರೆ ನನ್ನ ಕಿಚನ್ ಮೇಕಓವರ್ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ನಾನು ಒಳ್ಳೊಳ್ಳೆ ರೆಸಿಪೀಸು ಎಲ್ಲನೂ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅದನ್ನ ಡೈಲಿ ರೂಟೀನು ಕೂಡ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಇವಾಗ ಅಲ್ಲೆಲ್ಲನೂ ಅಲ್ಲಿ ಬಾಕ್ಸ್ ಇರೋ ಸ್ಲ್ಯಾಬ್ ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು, ಬಾಕ್ಸಸ್ನೆಲ್ಲ ತೆಗೆದು. ಈಗ ಇಲ್ಲಿ ಟೈಲ್ಸ್ ಅಂದರೆ ಇದು ಮೇಲೆ ಇಲ್ಲಿವರೆಗೂ ನಮ್ಮ ಕೈ ಆಗುತ್ತಲ್ಲ ಅಲ್ಲಿವರೆಗೂ ಒರೆಸ್ಕೊಳ್ತಿರ್ತೀನಿ ಆವಾಗವಾಗ. ಫುಲ್ಲು ಮೇಲೆದೆಲ್ಲ ಒರೆಸ್ಕೊಳ್ಳೋಕ್ಕಾಗಲ್ವಲ್ಲ, ಈ ಥರ ಡೀಪ್ ಕ್ಲೀನಿಂಗ್ ಮಾಡಿದಾಗೇ ಒರೆಸ್ಕೋಬೇಕಾಗತ್ತೆ, ಅಂದರೆ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದು ಅಷ್ಟೊಂದು ಇದು ಮಾಡ್ಕೊಳ್ಳಲ್ಲ, ನೆಗ್ನೆಟ್ ಮಾಡಿಬಿಡ್ತೀವಲ್ವ. ಹಾಗಾಗಿ ಈಗ ಫುಲ್ಲು ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತಿದ್ದೀನಿ. ಅಂದ್ರೂ ಅಷ್ಟೊಂದೇನು ಜಿಡ್ಡಾಗಲಿ ಗಲೀಜಾಗಲಿ
ಆಗಿರಲಿಲ್ಲ, ಬಿಕಾಸ್ ಅದನ್ನು ಕೂಡ ಅವಾಗವಾಗ ನಾವು ಕ್ಲೀನ್ ಮಾಡ್ಕೊಳ್ತಿರ್ತೀವಿ. ಹಂಗಾಗಿ ಅದೆಲ್ಲನೂ ಏನು ಅಷ್ಟೊಂದು ಗಲೀಜು ಕೂಡ ಆಗಿರಲಿಲ್ಲ. ಮಾಮೂಲಿ ತೊಳ್ಕೊಳಕ್ಕಾಗಲ್ಲ, ಏಕೆಂದರೆ ಸ್ವಲ್ಪ ಎಡ್ಜಸ್ಸಲ್ಲೆಲ್ಲ ಸೋರಿ ಕೆಳಗಡೆ ಎಲ್ಲ ಮಾರ್ಕ್ಸ್ ಆಗಿಬಿಡುತ್ತೆ. ಮತ್ತು ಈ ಕಡೆಯಿಂದ ತೊಳ್ಕೊಂಡು ಹೋದರೆ ಸ್ಟವ್ ಹತ್ರ ಆಮೇಲೆ ತೋರಿಸ್ತೀನಿ ಅದನ್ನು. ಅದು ಮತ್ತೆ ರಿವರ್ಸ್ ಹಿಂದಕ್ಕೆ ಬರುತ್ತೆ. ಸ್ಲ್ಯಾಬ್ನವರು ಸ್ಲೈಡ್ ಒಂದು ಸ್ವಲ್ಪ ಇದು ಮಾಡಿ ಹಾಕಿದ್ದಾರೆ, ಹಂಗಾಗಿ ಮತ್ತೆ ರಿವರ್ಸ್ ಬರುತ್ತೆ. ಹಾಗಾಗಿ ತೊಳೆದ್ರೂ ಈ 2 ಪ್ರಾಬ್ಲಮ್ ಇರೋದ್ರಿಂದ ನಾನು ತೊಳೆಯೋಕ್ಕಾಗಲ್ಲ. ಕ್ಲೀನಾಗಿ ಬಟ್ಟೆಯಲ್ಲಿ 2-3 ಸಲ ಒರೆಸ್ಕೊಬಿಡ್ತೀನಿ. ಆವಾಗ ಸೋಪು ಕಲೆನೂ ಇರಲ್ಲ ಮತ್ತು ನೀಟಾಗೂ ಕೂಡ ಆಗುತ್ತೆ. ಆವಾಗವಾಗ ಕ್ಲೀನ್ ಮಾಡೋದ್ರಿಂದ ನೋಡಿ ಅಷ್ಟೊಂದೇನು ವರ್ಕ್ ಇರಲ್ಲ ನಮಗೆ. ಯಾಕಂತಂದರೆ ಲೈಟಾಗಿ ಗಲೀಜಿರುತ್ತಲ್ಲ, ಆರಾಮಾಗಿ ಬೇಗ ಉಜ್ಕೊ ಬಂದ್ಬಿಡ್ಬೋದು. ಇಲ್ಲಾಂದರೆ ತಿಕ್ಕೊಂಡು ಕುತ್ಕೋಬೇಕಾಗುತ್ತೆ, ಅದನ್ನು ಉಜ್ಕೊಂಡು ಕುತ್ಕೋಬೇಕಾಗುತ್ತೆ. ಉಜ್ಜಿ ಕೈಯೇ ನೋವು ಬಂದ್ಬಿಡುತ್ತೆ. ಈ ಬಾಕ್ಸಸ್ನೂ ಅಷ್ಟೇ ಏನಂದರೂ ಖಾಲಿವಾದಾಗೆಲ್ಲನೂ ತೊಳೆದಿಡ್ತಿರ್ತೀವಿ, ಮತ್ತು ರೀಸೆಂಟಾಗಿ ಕೂಡ ತೊಳೆದಿದ್ದೆ. ಹಂಗಾಗಿ ಅಷ್ಟೊಂದೇನು ಗಲೀಜಿರಲಿಲ್ಲ. ಹಾಗಾಗಿ ಮೇಲೆ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಅಷ್ಟೇ. ಸೋಪ್ ಅಲ್ಲಿ ಇದು ಮಾಡಿ ತೊಳ್ಕೊಳ್ತಾ ಇದ್ದೀನಿ. ಮತ್ತು ಹಬ್ಬಕ್ಕೆ ಎಲ್ಲರದೂ ಮನೆ ಕ್ಲೀನಿಂಗು ಎಲ್ಲನೂ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಮನೆ ಎಲ್ಲರೂ ಅಷ್ಟೇ ಯಾವ್ದು ಕರೆಕ್ಟಾಗಿಲ್ಲ ಅಂದರೂ ಅಡುಗೆ ಮನೇನ ಮಾತ್ರ ನೀಟಾಗಿ ಇಟ್ಕೊಬೇಕು ಅಂತ ಇಷ್ಟಪಡ್ತಾರೆ. ಮತ್ತು ಏನು ಗೊತ್ತಾ, ಯಾವುದನ್ನಾದರೂ ಕರೆಕ್ಟಾಗಿ ಇಟ್ಕೊಬಿಡ್ಬೋದು, ಬಟ್ ಈ ಅಡುಗೆ ಮನೆ ಮತ್ತು ವಾರ್ಡ್ರೋಬ್ನ ಮಾತ್ರ ನಿಜವಾಗ್ಲೂ ಕರೆಕ್ಟಾಗಿ ಇಟ್ಕೊಳ್ಳೋಕ್ಕೆ ಆಗಲ್ಲ. ಯಾರಾದರೂ ಒಬ್ಬರು ಬರ್ತಿರ್ತಾರೆ, ಅಲ್ಲಿ ಇಲ್ಲಿ ಹಾಕ್ತಾನೆ ಇರುತ್ತೆ, ಇಲ್ಲಾಂದರೆ ನಮ್ಮ ಟೆನ್ಷನಿಗೆ ಅಲ್ಲಿ ಇಲ್ಲಿ ಹೆಂಗಾದ್ರೂ ಮಾಡಿಬಿಟ್ಟಿರ್ತೀವಿ. ಹಂಗಾಗಿ ನಾವು ಎಷ್ಟೇ ಕ್ಲೀನಾಗಿ ಜೋಡಿಸಿ ಎಷ್ಟೇ ಕ್ಲೀನಾಗಿ ಇದು ಮಾಡಬೇಕು ಅಂತಂದ್ರೂ ಮಿನಿಮಮ್ ಒಂದು 15 ಡೇಸ್ ಟು 1 ಮಂತ್ ಅಷ್ಟೇ ಅದು ಕ್ಲೀನಾಗಿರುತ್ತೆ. ಇಲ್ಲಾಂದರೆ ಅದನ್ನು ಮತ್ತೆ ಚೇಂಜ್ ಆಗ್ತಾನೇ ಇರುತ್ತೆ. ನಮ್ಮ ಮನೇಲಂತೂ ಆಲ್ಮೋಸ್ಟ್ ಹಾಗೇ. ನಮ್ಮಮ್ಮನೂ ಇರ್ತಾರಲ್ವ, ನಮ್ಮಮ್ಮ ಈಗ ನಾನು ಹಿಂಗೆ ಇಟ್ಟಿರ್ತೀನ, ನಮ್ಮಮ್ಮ ಅಡುಗೆ ಮಾಡೋಕ್ಕೆ ಬಂದಾಗ ನಮ್ಮಮ್ಮ ಅಡುಗೆ ಮಾಡ್ತಾರಲ್ಲ, ಆವಾಗ ಅವ್ರಿಗೆ ಹೆಂಗೆ ಬೇಕೋ, ಅವ್ರಿಗೆ ಯಾವ್ದು ರೀತಿ ಕೈ ಸಿಗುತ್ತೋ ಆ ರೀತಿ ಇಟ್ಬಿಟ್ಟಿರ್ತಾರೆ, ಮತ್ತು ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಇನ್ಮೇಲೆ ಇದೇ ರೀತಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಆಮೇಲೆ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯ್ತಲ್ಲ, ಒಂದು ಸ್ವಲ್ಪ ನೀರೆಲ್ಲನೂ ಸೋರ್ಕೊಳ್ಳಿ ಅಂತ ಇಟ್ಬಿಟ್ಟು ಈ ಕಡೆ ನ್ಯೂಸ್ ಪೇಪರ್ ಹಾಕಕ್ಕೆ ಬಂದಿದ್ದೀನಿ. ಈ ಕಡೆ ನ್ಯೂಸ್ ಪೇಪರ್ ಹಾಕಿರಲಿಲ್ಲಲ್ವ, ಒಂಥರ ಜಾಸ್ತಿ ಗಲೀಜಿದ್ದಂಗೆ ಕಾಣಿಸ್ತಿತ್ತು. ಅಂದರೆ ಒಗ್ಗರಣೆ ಹಾಕಿದ್ದೆಲ್ಲನೂ ಹೋಗಿ ಅಲ್ಲೇ ಮೇಲೆ ಕೂತ್ಕೊಳ್ತಿತ್ತಲ್ಲ, ಹಂಗಾಗಿ ಒಂದು ಸ್ವಲ್ಪ ಇದನ್ನ ಮೇಲೇ ಇಡೋಣ, ಅಷ್ಟೊಂದೇನು ಗಲೀಜಾಗೋದಿಲ್ಲ ಅಂತ ಹೇಳಿಬಿಟ್ಟು ನ್ಯೂಸ್ ಪೇಪರ್ ಹಾಕಿಡ್ತಿದ್ದೀನಿ. ನನಗೆ ಈ ಥರ ತರಿಸ್ಕೋಬೇಕು ಅಂತ ಇತ್ತು, ಅದೇ ಅದರ ಸ್ಲ್ಯಾಬ್ ಮೇಲೆಲ್ಲನೂ ಹಾಕ್ತಾರಲ್ಲ ಶೀಟು, ಆ ಶೀಟನ್ನ ತರಿಸ್ಕೋಬೇಕು ಅಂತ ಇತ್ತು. ಬಟ್ ಆ ಶೀಟ್ ಅಂದರೆ ಒಂದೇ ಥರ ಅದನ್ನೇ ಯೂಸ್ ಮಾಡ್ತಾ ಇರಬೇಕು, ಹಂಗಾಗಿ ಅದನ್ನು ಗಲೀಜಾದ್ರೂ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನ್ಯೂಸ್ ಪೇಪರ್ ಆದರೆ ತೆಗ್ದು ಎಸ್ದ್ಬಿಡ್ಬೋದಲ್ವ, ಹಂಗಾಗಿ ನ್ಯೂಸ್ ಪೇಪರ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಎಲ್ಲನೂ ಒರೆಸಿ ಇಟ್ಕೊಂಡಿದ್ದೆ ಈ ಬಾಕ್ಸಸ್ನ. ಯಾವುದ್ಯಾವ್ದ್ರಲ್ಲಿ ಸ್ಟೋರೇಜ್ ಮಾಡ್ಕೊಬೇಕು, ಆಮೇಲೆ ಸ್ಟೋರೇಜ್ ಮಾಡ್ಕೊಳ್ತೀನಿ, ಅದ್ರಾಗೆಲ್ಲ ರೀಫಿಲ್ ಮಾಡ್ಕೊಳ್ತೀನಿ. ಬಟ್ ಇವಾಗ ಯಾವ ಥರ ಎಲ್ಲನೂ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು. ನಾನು ನೋಡ್ಕೊಂಡು ಇನ್ನೂ ಅಂದಾಜು ಮೇಲೆ ಎಲ್ಲದನ್ನು ಇಟ್ಕೊಳ್ತಾ ಬರ್ತಾಯಿದ್ದೀನಿ. ನನಗೆ ಒಂದ್ಸಲಿ ಸೆಟ್ ಆಗಿಬಿಟ್ರೆ ಸೆಟ್ ಆಗುತ್ತೆ, ಇಲ್ಲಾಂದರೆ ಅದು ತೆಗ್ದು ಇದು ತೆಗ್ದು ಇದನ್ನು ಮಾಡ್ತಾನೆ ಇರ್ತೀನಿ. ನಮ್ಮಮ್ಮ ಹೇಳ್ತಾನೆ ಇರ್ತಾರೆ, ಎಲ್ಲರದು ಕೆಲಸ ಮುಗಿದ್ರು ನಿಂದು ಮುಗ್ದಿರಲ್ಲ ಅಡುಗೆ ಮನೆಗೆ ಬಂದರೆ ಅಂತ. ಯಾಕಂದರೆ ನಂದು ಒಂಥರ ಅಂದರೆ ನಮ್ಮದು ಚಿಕ್ಕದಾಗಿರುತ್ತೆ, ಐಟಮ್ಸ್ ಜಾಸ್ತಿ ಇದೆಯಲ್ವ, ಹಂಗಾಗಿ ಎಲ್ಲಿ ನೀಟಾಗಿ ಕಾಣಿಸುತ್ತೋ ನೀಟಾಗಿ ಇಟ್ಬಿಡಬೇಕು ಅಂತ ಒಂದು ಮೈಂಡ್ ಸೆಟ್ಟು. ಸೊ ಈ ರೀತಿ ಎಲ್ಲನೂ ಚೆನ್ನಾಗಿ ಇಟ್ಕೊಳಕ್ಕೆ ನನಗೆ ಇಷ್ಟ ಆಗುತ್ತೆ, ಹಂಗಾಗಿ ಇಟ್ಕೊಳ್ತಾ ಇದ್ದೀನಿ ಅಷ್ಟೇನೆ. ನಾನು ಒಂದೊಂದ್ಸಲಿ ಕಿಚನ್ ಮೇಕ್ ಓವರ್ ಮಾಡಿದಾಗ ಒಂದೊಂದು ಥರ ಇರುತ್ತೆ ನನ್ನ ಕಿಚನ್ನು. ನಂದು ಫಸ್ಟ್ ಹಳೆ ಯೂಟ್ಯೂಬ್ ಚಾನಲ್ ಇತ್ತು, ಅದರಲ್ಲೂ ಅಷ್ಟೇ ಬೇರೆ ಥರ ಮಾಡಿದ್ದೆ, ಇದರಲ್ಲಿ ಬೇರೆ ಥರ ಮಾಡಿದ್ದೀನಿ. ಅದು ನನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಅಂತ ನಾನು ಡಿಲೀಟ್ ಮಾಡಿದೆ. ಬಟ್ ಇದರಲ್ಲಿ ಇನ್ಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಓಕೆನಾ. ಸೊ ಇವಾಗ ಇದೆಲ್ಲ ಗ್ಲಾಸ್ ಬಾಟಲ್ಸ್ ಇತ್ತಲ್ಲ, ಇದೆಲ್ಲನೂ ನಾನು ಯಾವುದು ಕೂಡ ಬೈ ಮಾಡಿಲ್ಲ. ಇದೆಲ್ಲ ನನಗೆ ನಮ್ಮಮ್ಮ ಕಾಫಿ ಕುಡಿತಾರಲ್ಲ ಆಗ ಡಿ ಮಾರ್ಟ್ಸಲ್ಲಿ
ತಂದಿರೋದು ಇವತ್ತೆ ಅಂತ ಅದನ್ನೆಲ್ಲನೂ ಫುಲ್ಲು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದು 4 ಒಂದು 6 ಇದೆ, ಒಂದು 4 ಇದೆ. ಮತ್ತು ಇವಾಗ ಬೇರೆ ಥರದ್ದು ತಂದಿದ್ದಾರೆ. ಹಂಗೇ ಒಂದೊಂದು ಸಲ ಆ ಥರದ್ದಿಲ್ಲ ಅಂದರೆ ಬೇರೆದು ತರ್ತಾರಲ್ಲ, ಅವ್ರಿಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದನ್ನು ತಂದ್ಕೊಂಡು ಮತ್ತೆ ಕುಡಿತಾರಲ್ವ. ಹಾಗಾಗಿ ಅದನ್ನೆಲ್ಲ ಆದಮೇಲೆ ಈ ಕಡೆ ಇಟ್ಟಿದ್ನಲ್ವ ಆಯಿಲ್ ಬಾಟಲ್ಸು, ಗ್ಲಾಸಸ್ಸು ಎಲ್ಲದನ್ನು ಆ ಸ್ಟ್ಯಾಂಡಲ್ಲಿ ಅದನ್ನೆಲ್ಲನೂ ತೆಗೆದು ಇವಾಗ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಧ್ಯಾಹ್ನನೇ ಆ ಹೊರಗಡೆ ಎಲ್ಲ ಕಿಟಕಿ ಕ್ಲೀನ್ ಮಾಡಿಕೊಂಡೆ. ಇವಾಗ ಒಳಗಡೆ ಮಾತ್ರ ಕಿಟಕಿ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಒಂದು ಸ್ವಲ್ಪ ಟೈಲ್ಸ್ ಇತ್ತು ಕ್ಲೀನ್ ಮಾಡ್ಕೊಳ್ಳೋದು, ಅದು ಮತ್ತು ಇದನ್ನೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕಿಟಕಿನೂ ಅಷ್ಟೇ, ಒಗ್ಗರಣೆ ಹಾಕಿದ್ವಿ, ಅದ್ರ ಜಿಡ್ಡು ಎಲ್ಲ ಇದೆ ಅಂತ ಅನ್ನೋಷ್ಟು ಏನೂ ಇರಲಿಲ್ಲ. ಸ್ವಲ್ಪ ಇತ್ತು ಅಷ್ಟೇ. ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಿರ್ತೀವಲ್ವ, ಅದಕ್ಕೆ ಅಷ್ಟೊಂದು ಏನು ಅನಿಸಲ್ಲ. ಸೊ ಅದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಹೇಳಿದ್ನಲ್ಲ, ನೀರು ಹಾಕಿದ್ರೆ ಮತ್ತೆ ಅದು ರಿವರ್ಸ್ ಬರುತ್ತೆ. ನಾನಿವಾಗ ಸ್ಟವ್ ಇಟ್ಟಿದ್ದೀನಲ್ಲ, ಅದು ಒಂದು ಸ್ವಲ್ಪ ನೋಡೋಕ್ಕೆ ಸ್ಲೋಪ್ ಥರ ಕಾಣಿಸಲ್ಲ, ಬಟ್ ಅದು ಸ್ಲೋಪ್ ಇದೆ. ನೀರೆಲ್ಲ ತಿರ್ಗಿ ರಿವರ್ಸ್ ಬರುತ್ತೆ. ತಿರ್ಗಿ ಅದನ್ನು ಮತ್ತೆ ತಳ್ಳಿ ಇದು ಮಾಡಬೇಕಲ್ವ. ಮತ್ತು ಅಲ್ಲಿ ಎಡ್ಜ್ ಒಂದು ಸ್ವಲ್ಪ ಗ್ಯಾಪ್ ಇದೆ ಟೈಲ್ಸಲ್ಲೂ ಕೂಡ. ಆ ಕಡೆ ಸ್ಲ್ಯಾಬ್ ಹಾಕಿರೋದು ಕೆಳಗಡೆ ಎಲ್ಲನೂ ನೀರು ಹೋಗ್ಬಿಡುತ್ತೆ. ಹಾಗಾಗಿ ಮತ್ತು ಅಲ್ಲೆಲ್ಲನೂ ಒಂಥರ ಕರೆ ಥರ ಆಗುತ್ತೆ. ಹಾಗಾಗಿ ಅದನ್ನೆಲ್ಲನೂ ಒರೆಸ್ಕೊಬಿಡ್ತೀವಿ ಅಷ್ಟೇನೆ. ಮತ್ತು ನಾನು ವಿಡಿಯೋ ನೋಡ್ಕೊಂಡೇ ಮಾಡ್ತಿದ್ದೀನಿ. ಯಾಕಂತಂದರೆ ಒಂದೊಂದ್ಸಲ ವಿಡಿಯೋ ಆಫ್ ಆಗಿಬಿಡುತ್ತೆ ಜಾಸ್ತಿ ಲೆಂತಿ ಆದಾಗ. ಹಂಗಾಗಿ ನೋಡ್ಕೊಂಡು ಮಾಡ್ತಿದ್ದೀನಿ. ಇಲ್ಲೊಂದು 30 ನಿಮಿಷದ ವಿಡಿಯೋ ಇರ್ಬೋದು, ಬಟ್ ಮಾಡೋಷ್ಟೊತ್ತಿಗಂತೂ ಸಾಕಾಯಿತು. ಅಷ್ಟು ಎಲ್ಲನೂ ಫುಲ್ಲು ಒಂದು ಬಿಡ್ದಿರ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಅದು ಹಬ್ಬಕ್ಕಂದರೆ ಎಲ್ಲನೂ ಫುಲ್ಲು ಕ್ಲೀನ್ ಮಾಡ್ಕೊಂಡಿರ್ಬೇಕಲ್ವ. ನಾವು ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು 2 ಮಂತ್ಸ್ ಬಿಟ್ಟು ಮತ್ತೆ ಕ್ಲೀನ್ ಮಾಡ್ಕೊಬೇಕು. ಬಟ್ ನಾವು ಆ ಹಬ್ಬ ಮಾಡಲ್ವಲ್ಲ, ಇಲ್ಲಿ ಊರಿಗೆ ಹೋಗಿ ಮಾಡ್ತೀವಿ. ಹಾಗಾಗಿ ಅಲ್ಲೇ ಮಾಡ್ಕೊಳ್ತೀವಲ್ಲ, ಹಾಗಾಗಿ ಅದನ್ನೇನು ಕ್ಲೀನ್ ಮಾಡ್ಕೊಳ್ಳಲ್ಲ. ಜಸ್ಟ್ ಬೆಡ್ಶೀಟ್ಸನ್ನೆಲ್ಲನೂ ಒಗ್ದಿಡ್ತೀನಿ ಅಷ್ಟೇ. ಆಗ ಇವಾಗೆಲ್ಲ ಸ್ಲ್ಯಾಬ್ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಕೆಳಗಡೆ ಟೈಲ್ಸು ಕೂಡ ಕ್ಲೀನ್ ಮಾಡ್ಕೊಬೇಕಾಯಿತು ಸ್ವಲ್ಪ. ಅದನ್ನು ಕೂಡ ಉಜ್ಕೊಂಡು ಕೆಳಗಡೆ ಸ್ಲ್ಯಾಬ್ನೂ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಹೇಳಿಲ್ವ 2-3 ಸಲ ಹಾಕ್ಬಿಟ್ಟು ಇದನ್ನು ವೈಪರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ಕಿಚನಲ್ಲಿ ಒಂದೇ ಕಡೆ ಇರೋದು ಸ್ವಿಚ್ ಬೋರ್ಡು. ಹಾಗಾಗಿ ರಿಂಗ್ ಲೈಟಿಗೆಲ್ಲನೂ ಪ್ರಾಬ್ಲಮ್ ಆಗುತ್ತೆ. ಈ ಕಡೆ ಇಟ್ಕೊಂಡಾಗ ಆ ಕಡೆ ಪ್ರಾಬ್ಲಮ್ ಆಗುತ್ತೆ, ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಆ ವೈರ್ ಹಾಗೆ ಕಾಣಿಸ್ತಾ ಇದೆ. ಬಟ್ ನನ್ನ ಟ್ರೈಪೋಡ್ ಇಲ್ಲ, ಬರೀ ರಿಂಗ್ ಲೈಟ್ ಇರೋದು, ಅದರಲ್ಲೇ ಇಟ್ಕೊಬೇಕಲ್ವ. ಹಾಗಾಗಿ ವೈರ್ ಕಾಣಿಸ್ತಿರುತ್ತೆ. ಸೊ ಇವಾಗೆಲ್ಲನೂ ಸ್ಲ್ಯಾಬ್ ಎಲ್ಲ ನೀಟಾಗಿ ಇಲ್ಲಿ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಿರ್ತೀವಲ್ವ, ಅಷ್ಟೊಂದು ಏನೂ ಗಲೀಜು ಕೂಡ ಇರಲಿಲ್ಲ. ಹಾಗಾಗಿ ನಿಧಾನಕ್ಕೆ ಒರೆಸ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡ್ತಿರ್ಬೋದು ಆ ಕಡೆ ನೀರು ಬರ್ತಾ ಇದೆ. ನಾನು ಹೇಳಿದ್ನಲ್ಲ ಆವಾಗಲೇ ಸ್ಲೋಪ್ ಇದೆ ಅಂತ ಹೇಳ್ಬಿಟ್ಟು, ಆ ಥರ ಇದೆ. ಅವ್ರಿಗೆ ಹೇಳಿದ್ರೂ ಏನೂ ಇದು ಮಾಡ್ಕೊಳ್ಳಿಲ್ಲ. ಹಾಗಾಗಿ ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ಸೊ ಇವಾಗ ಆ ಥರ ಇದ್ದರೆ ಒಂಥರ ಹಿಂಸೆ ಅನಿಸ್ತಿರುತ್ತೆ. ಆ ಕಡೆ ಎಲ್ಲ ಐಟಮ್ಸ್ ಏನಾದರೂ ಇಟ್ಟಾಗ ಅದೆಲ್ಲನೂ ಸೋರ್ಕೊಂಡು ಹೋಗ್ತಿದ್ರೆ ಅದ್ರ ಕೆಳಗಡೆ ಎಲ್ಲನೂ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಮತ್ತು ಒಂಥರ ಸ್ಮೆಲ್ ಕೂಡ ಬಂದುಬಿಡುತ್ತೆ ನಾವು ನೋಡ್ಕೊಂಡಿಲ್ಲ ಅಂತಂದರೆ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ಅಲ್ಲೇನೂ ನಾವು ಇಡೋಕ್ಕೂ ಹೋಗಲ್ಲ. ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಈ ಕಡೆಗೇ ಸ್ಟ್ಯಾಂಡನ್ನ ಇಡ್ತೀವಿ. ನಾನು ಇವಾಗ ಆಯಿಲ್ ಬಾಟ್ಲ್ ಸ್ಟ್ಯಾಂಡನ್ನ ನೋಡಿ, ಆ ಕಡೆ ನೀರು ಹೋಗ್ತಿದೆ ಅಬ್ಸರ್ವ್ ಮಾಡಿಕೊಂಡ್ರೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇವಾಗ ನೋಡಿ ಸ್ಟವ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀವಲ್ವ. ಎವ್ರಿ ವುಮೆನ್ಸು ಮನೇಲಿ ಸ್ಟವ್ ಡೈಲಿ ಕ್ಲೀನ್ ಮಾಡೇ ಮಾಡ್ತಾರೆ. ಸೊ ನಾವು ಹಂಗೇ ಡೈಲಿ ಕ್ಲೀನ್ ಮಾಡ್ಕೊಳ್ತೀವಿ. ಇವಾಗ ಏನಿದ್ರೂ ಮೇಕವರ್ಗಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಡಸ್ಟಿಂಗ್ ಎಲ್ಲ ಮಾಡೋದ್ನಲ್ವ, ಒಂದು ಸ್ವಲ್ಪ ಅದ್ರ ಮೇಲೇನು ಎಲ್ಲನೂ ಧೂಳು ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ಟವ್ನ ಎಲ್ಲನೂ ನೋಡ್ತಿದ್ದೀರಲ್ಲ, ಈ ವೈಪರಲ್ಲಿ ನಾವು ಕ್ಲೀನ್ ಮಾಡ್ಕೊಳ್ಳೋದು. ನೀರು ಹಾಕಿದ್ರೆ ಆ ಎಡ್ಜಸ್ಸಲ್ಲೂ ಹೋಗುತ್ತೆ, ಬಟ್ ಆ ಸೋರೋ ನೀರು ಕೂಡ ಸ್ವಲ್ಪ ಲೀಕ್ ಆಗುತ್ತೆ. ಹಾಗಾಗಿ ನಾವೇನು ಅಷ್ಟೊಂದು ನೀರು ಕೂಡ ಹಾಕಿ ಇದು ಮಾಡಲ್ಲ. ಇದನ್ನೆಲ್ಲನೂ ಕ್ಲೀನ್ ಮಾಡ್ಕೊಂಡು ಸ್ಟವ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀವಿ. ಡೈಲಿ ಏನು ಹಿಂದ್ಗಡೆ ಎಲ್ಲನೂ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲ್ಲ. ಈ ರೀತಿ ಏನಾದರೂ ಕ್ಲೀನ್ ಮಾಡಿದಾಗ ಮಾತ್ರ, ಕಿಚನ್ ಎಲ್ಲ ಡೀಪ್ ಕ್ಲೀನ್ ಮಾಡ್ತೀನಲ್ವ, ಆವಾಗ ಮಾತ್ರ ಕ್ಲೀನ್ ಮಾಡ್ಕೊಳ್ತೀನಿ. ಅಂದರೆ ಸ್ಟವ್ವಿನ ಕೆಳಗಡೆ, ಇಲ್ಲಾಂದರೆ ಏನೂ ನಾನು ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಸ್ಟವ್ವಿನ ಕೆಳಗಡೆ ಅಂತಂದರೆ ಸ್ಟವ್ವಿಗೆ ಬ್ಯಾಕ್ ಸೈಡು, ಓಕೆನಾ, ಅಲ್ಲೆಲ್ಲನೂ ಅಷ್ಟೇ ಯಾವಾಗಲಾದ್ರೂ ಜಾಸ್ತಿ ಗಲೀಜಾಗಿದ್ದರೆ ಕ್ಲೀನ್ ಮಾಡ್ಕೊಳ್ತೀವಿ. ಸ್ಟವ್ ಕೆಳಗಡೆ ಸ್ಲ್ಯಾಬ್ ಎಲ್ಲನೂ ಯಾವಾಗಲೂ ಡೈಲಿ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀವಿ ಸ್ಟವ್ ತೊಳೆದಾಗ.
ಸೊ ಅದೆಲ್ಲ ಆದಮೇಲೆ ಇವಾಗ ಆಯಿಲ್ ಬಾಟ್ಲ್ ಸ್ಟ್ಯಾಂಡನ್ನ ತೊಗೊಂಡಿದ್ದೆ. ಇದನ್ನು ನಾನು ಎಷ್ಟು 119 ತೊಗೊಂಡಿದ್ದು ಆನ್ಲೈನಲ್ಲಿ. ಅಷ್ಟು ಆಫರ್ ಕಮ್ಮಿ ಇತ್ತು ಆವಾಗ ತೊಗೊಂಡಿದ್ದೆ ನಾನು. ಸೊ ಅದ್ರ ಕೆಳಗಡೆ ಉಪ್ಪೆಲ್ಲ ಹಾಕಿದೆ ಈ ಸ್ಟ್ಯಾಂಡ್ ಕೆಳಗಡೆ, ಪಾಟ್ ಸ್ಟ್ಯಾಂಡ್ ಕೆಳಗಡೆ. ಇವಾಗ ಅದನ್ನೆಲ್ಲನೂ ಇದ್ರ ಮೇಲೇ ಇಡೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ತೊಳೆದು ಇಟ್ಟಿಡ್ತಾ ಇದ್ದೀನಿ. ಅಡುಗೆ ಮಾಡಿದಾಗ ಕೆಳಗಡೆ ಬಿಸಿಗಿಟ್ಟರೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ನಾನು ಸ್ಟಿಕ್ ಹಾಕಿ ಇಟ್ಟಿದ್ದೆ. ಇದು ಯಾವಾಗಲೂ ಬಿದ್ದು ಹೋಗೋದು. ಅವೆರಡು ಸ್ಟ್ಯಾಂಡು ಮಾತ್ರ ಕ್ಲೀನಾಗಿ, ರ್ಯಾಕ್ ಮಾತ್ರ ಕ್ಲೀನಾಗಿ ಕೂತಿದೆ. ಇವೆರಡೂ ನೀಟಾಗಿ ಕೂತಿರಲಿಲ್ಲ. ಅದಕ್ಕೆ ಬಟ್ಟೆ ಹಾಕಿ ಅದರಲ್ಲಿ ಕಟ್ಟಿಬಿಡ್ತೀನಿ, ಆವಾಗ ಅಲ್ಲಿರುತ್ತೆ. ಇಲ್ಲಾಂತಂದರೆ ಈ ಸಲ ಬಿದ್ದಿತ್ತಲ್ವ, ಯಾವಾಗಲೂ ಬೀಳ್ತಾನೆ ಇತ್ತು. ನಾನು ಅಂದರೂ ಸ್ಟಿಕ್ ಮಾಡಿ ಇಡುತ್ತಿದ್ದೆ, ಬಟ್ ಅಂದರೂ ಆಗಲಿಲ್ಲ. ಆಮೇಲೆ ತೆಗೆದು ಸೈಡಿಗೆ ಇಟ್ಬಿಟ್ಟಿದ್ದೆ. ಆ ರ್ಯಾಕ್ಗಳದ್ದು ಗಮ್ ಕೊಡ್ತಾರೆ ಮೀಶೋದಲ್ಲಿ ಆರ್ಡ್ರ್ ಮಾಡಿದಾಗ. ಯಾವ ಆ್ಯಪಲ್ಲಿ ಆರ್ಡ್ರ್ ಮಾಡಿದ್ರೂ ಅದ್ರ ಜೊತೆಗೆ ಕೊಡ್ತಾರೆ 2 ಗಮ್ಮಲ್ಲಿ ಸ್ಟಿಕ್ಕಿಂಗ್ ಮಾಡೋದು. ಓಕೆನಾ, ಅದರಲ್ಲಿ ಆಗಲಿಲ್ಲ, ಹಂಗಾಗಿ ಇದರಲ್ಲೇ ಕಟ್ಬಿಟ್ಟಿದ್ದೀನಿ ಈ ಸಲ. ಯಾವಾಗಲೂ ಬೀಳ್ತಾನೆ ಇರುತ್ತಲ್ಲ, ಗ್ಲಾಸೆಲ್ಲ ಒಡೆದೋಗ್ತಿತ್ತು. ಮನೇಲಿ ಜಾಸ್ತಿ ಗ್ಲಾಸಸ್ಸು ಇದೆಲ್ಲ ಒಡೆದೋಗ್ಬಾರ್ದು ಅಂತ ಹೇಳ್ತಾರಲ್ವ, ಹಾಗಾಗಿ ಅಂತೂ ಲಾಸ್ಟಿಗೆ ಒಂದು ಒಡೆದೇ ಹೋಯ್ತು. ತೋರಿಸ್ತೀನಿ. ಇವಾಗ ಅಲ್ಲಿ ಮಸಾಲೆ ಐಟಮ್ಸ್ ಸ್ವಲ್ಪ ಈ ಕಡೆ ಜಾಗ ಇರಲಿಲ್ಲ, ಹಾಗಾಗಿ ಅದರಲ್ಲೇ ಇಟ್ಕೊಳ್ತಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಗ್ಲಾಸಸ್ಸು, ಮಾಮೂಲಿ ಪಿಂಗಾಣಿ ಐಟಮ್ಸು 1-2 ಇತ್ತು, ಅದನ್ನು ಹಾಕಿ ಇಡ್ತಿದ್ದೀನಿ. ಇದು ಬೆಂಡ್ ಹಾಕ್ತಾನೆ ಇದೆ, ಏನು ಮಾಡಿದ್ರೂ ಬೆಂಡ್ ಆಗ್ತಾನೆ ಇತ್ತು. ಹಾಗಾಗಿ ಲಾಸ್ಟಿಗೆ ಬಿಟ್ಬಿಟ್ಟೆ, ಹಂಗೆ ಇರಲಿ ಅಂತ ಹೇಳಿಬಿಟ್ಟು. ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ, ಹೊಡೆದೋಗ್ಬಿಡುತ್ತೆ ಎಲ್ಲನೂ ಅಂತ ಅಂದ್ಬಿಟ್ಟು ಇವಾಗ ಇಡ್ತಿದ್ನಲ್ಲ, ಅದರಲ್ಲಿ 2 ಗ್ಲಾಸ್ ಒಂದೇ ಥರ ಇತ್ತಲ್ಲ, ಆ ಗ್ಲಾಸಲ್ಲಿ 1 ಗ್ಲಾಸ್ ಹೊಡೆದೇ ಹೋಯಿತು. ಫಸ್ಟ್ ಒಂದ್ಸಲಿ ಕಿಚನ್ ಮೇಕವರ್ ಮಾಡಿದಾಗ ಹಳೆ ಮನೇಲಿದ್ವಿ, ಆವಾಗ ಒಂದ್ಸಲಿ 1 ಗ್ಲಾಸ್ ಹೊಡೆದಿತ್ತು. ಟೋಟಲ್ ಪ್ಯಾಕ್ ಆಫ್ 6 ಬಂದಿತ್ತು, ಅದರಲ್ಲಿ 2 ಹೋಗಿದೆ, ಇನ್ನು 4 ಇದೆ ಅಷ್ಟೇ. ಅದನ್ನು ಮೇಲೆ ಎತ್ಬಿಟ್ಟಿದ್ದೀನಿ. ನನಗೆ ಗೊತ್ತು ಜಾಸ್ತಿ ಯೂಸ್ ಮಾಡಿದ್ರೆ ಹೊಡೆದಾಕ್ತಿರ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ಅದಕ್ಕೆ ಮೇಲೆ ಎತ್ತಿ ಇಟ್ಬಿಟ್ಟಿದ್ದೀನಿ. ಇವಾಗ ಇನ್ನೊಂದು ರ್ಯಾಕ್ ಕಟ್ಟಬೇಕಿತ್ತು, ಅಂದರೆ ಇದು ಸ್ಟಿಫಾಗಿ ಕುತ್ಕೊಂಡಿರಲಿಲ್ಲ, ಹಾಗಾಗಿ ಇನ್ನೊಂದು ಸಲ ಕೆಳಗಡೆಗೆ ಬಟ್ಟೆ ಹಾಕಿ ಕಟ್ತಾಯಿದ್ದೀನಿ. ಸೊ ಫುಲ್ಲು ಒಂದು 3 ರ್ಯಾಕ್ಸ್ನ ಕಟ್ಬಿಟ್ಟಿದ್ದೀನಿ. ಇದೆಲ್ಲ ಮೀಶೋದಲ್ಲಿ ಆವಾಗಲೇ ಆರ್ಡ್ರ್ ಮಾಡ್ಕೊಂಡಿದ್ದು, ನಂದು ಹಳೆ ಯೂಟ್ಯೂಬ್ ಚಾನಲ್ ಇತ್ತಲ್ಲ ಆಗ. ಇವಾಗ ಈ ಮೇಕೋವರಿಗೆಲ್ಲನೂ ಇದು ಯೂಸ್ ಆಗ್ತಿದೆ. ಇದೆಲ್ಲ ಇರಬೇಕು ಬಾಡಿಗೆ ಮನೆಗೆ, ಯಾಕೆಂದರೆ ಎಲ್ಲದಕ್ಕೂ ಮಳೆ ಹೊಡ್ಕೊಂಡು ನಾವು ಇದು ಮಾಡ್ಕೊಳಕ್ಕಾಗಲ್ವಲ್ಲ. ಹಂಗಾಗಿ ಈ ರೀತಿ ವಿಂಡೋಸಿಗೆಲ್ಲನೂ ಏನಾದರೂ ಸ್ಟಿಕ್ ಆನ್ ಮಾಡಿದ್ರೆ ಅಷ್ಟೊಂದು ಅಸಹ್ಯವಾಗೂ ಏನೂ ಕಾಣಿಸಲ್ಲ, ಮತ್ತು ಸ್ಪೇಸು ಕೂಡ ಇಲ್ಲ ಅಂತ ಅನಿಸಲ್ಲ. ಇದರೊಳಗಡೆ ಎಲ್ಲದೂ ಕೂಡ ಅಷ್ಟೇ, ಮಸಾಲೆ ಐಟಮ್ಸು ಈ ಥರ ಚಿಕ್ಕ ಬಾಕ್ಸಸ್ನ ಎಲ್ಲನೂ ಸ್ಟೋರ್ ಮಾಡ್ಕೊಂಡು ಇಟ್ಕೊಬಿಡ್ಬೋದು. ಸೊ ಹಾಗಾಗಿ ನಾನು ಅದು ಯಾವುದನ್ನು ಎಸೆಯೋಕ್ಕೆ ಹೋಗಿಲ್ಲ, ಹಾಗೆ ಇಟ್ಕೊಂಡಿದ್ದೆ. ಇದನ್ನು ಇಟ್ಟೆ, ಹಿಂಗೆ ಇಡ್ತಾ ಇರ್ತಾನೆ, ಲಾಸ್ಟಿಗೆ ಬಿದ್ದೋಯ್ತು ಅದನ್ನು. ಏನೂ ಮಾಡೋಕ್ಕಾಗಲ್ಲ, ಹಾಗಂತ ಸುಮ್ಮನೆ ಆಗಿಬಿಟ್ಟೆ. ಸೊ ನೋಡ್ತಿರ್ಬೋದು, ಫೈನಲಿ ಈ ರೀತಿಯಲ್ಲಿ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಆದಮೇಲೆ ಮತ್ತು ಮಾಮೂಲಿ ಒಂದು ಬಿದ್ದೋಯ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮಿಕ್ಕಿದ್ದು ಇತ್ತು, ಐಟಮ್ಸ್ ಇರೋದಿತ್ತು, ಅದನ್ನು ಸಹ ಅದರಲ್ಲೇ ಇಟ್ಟೆ. ಈ ರ್ಯಾಕ್ಸ್ ಲಿಂಕ್ ಬೇಕಂದರೆ ನನಗೆ ಕೇಳಿ, ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ನ ಕೂಡ ನಿಮಗೆ ಸೆಂಡ್ ಮಾಡ್ತೀನಿ. ಒಂದೊಂದು ಸಲ ಆಫರ್ ಇರುತ್ತೆ ಮೀಶೋದಲ್ಲಿ, ಅದನ್ನು ನೋಡ್ಕೊಂಡು ತಗೊಳ್ಳಿ, ಓಕೆನಾ. ಸೊ ಇವಾಗ ಅದನ್ನೆಲ್ಲ ಫೈನಲಿ ಸೆಟ್ ಮಾಡಿದ್ದಾಯಿತು. ಈಗ ಇಲ್ಲಿ ಆಯಿಲ್ ಬಾಟಲ್ ಸ್ಟ್ಯಾಂಡಲ್ಲಿ ಕೂಡ ಸೆಟ್ ಮಾಡ್ತಾಯಿದ್ದೀನಿ. ನನಗೆ ಇದಂತೂ ತುಂಬ ಇಷ್ಟ ಆಯಿತು ಸೆಟ್ ಮಾಡಿದ್ದು. ನೋಡ್ಕೊಳ್ಳಿ ಫೈನಲಿ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಆಯಿಲ್ ಬಾಟಲಲ್ಲಿ ಆಯಿಲು ತುಂಬಿಸಿಕ್ಬೇಕು. ನಾನು ನೋಡ್ಕೊಳ್ತಿದ್ದೀನಿ ಇವಾಗ ಹೆಂಗೆ ಬರುತ್ತೆ ಏನು ಅಂತ ಎಲ್ಲದನ್ನು ನೋಡಿಕೊಂಡು ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಇವಾಗ ಉಪ್ಪಿನ ಜಾಡಿ ಇತ್ತಲ್ಲ, ಅದರಲ್ಲಿ ಕಲ್ಲುಪ್ಪಿತ್ತಲ್ಲ, ಸ್ವಲ್ಪ ಜಾಸ್ತಿ ಕಲ್ಲುಪ್ಪೆ ಅಲ್ವ ಕ್ವಾಂಟಿಟಿ ನಾವು ಯೂಸ್ ಮಾಡೋದು, ಹಂಗಾಗಿ ಕಲ್ಲುಪ್ಪಲ್ಲಿ ಅಷ್ಟೊಂದು ಕೆಮಿಕಲ್ ಇರಲ್ಲ ಅಂತ ಹೇಳ್ತಾರಲ್ವ, ಹಾಗಾಗಿ ಕಲ್ಲುಪ್ಪೆ ಜಾಸ್ತಿ ಯೂಸ್ ಮಾಡ್ತೀವಿ. ಅದಕ್ಕೆ ಅದನ್ನು ಫಸ್ಟ್ ಮೇಲೆ ಇಟ್ಬಿಟ್ಟೆ, ಪುಡಿ ಉಪ್ಪು ಕೆಳಗಡೆ ಇಟ್ಟಿದ್ದೀನಿ, ಯಾಕಂದರೆ ಅಷ್ಟೊಂದು ಬೇಗ ಬೇಕಾಗಲ್ವಲ್ಲ ಅಂತ ಹೇಳಿಬಿಟ್ಟು. ಕಲ್ಲುಪ್ಪು ಒಂದು ಸ್ವಲ್ಪ ದೊಡ್ಡದಾಗೂ ಇತ್ತು, ಕೆಳಗಡೆ ಇಡೋಕ್ಕೆ ಸೈಜು ಕೂಡ ಆಗ್ತಾ ಇರಲಿಲ್ಲ, ಹಾಗಾಗಿ ಅದನ್ನು ಮೇಲೆ ಇಟ್ಟೆ. ಆಮೇಲೆ ಈ ಕಡೆ ನೈಫ್ಸು ಮತ್ತು ಫೋರ್ಕ್ಸ್ ಎಲ್ಲ ಇಡೋಣ ಅಂತ ಹೇಳಿಬಿಟ್ಟು ಚಾಪಿಂಗ್ ವುಡ್ಡಂದು ಸ್ವಲ್ಪ ಐಟಮ್ಸ್ ಇತ್ತು, ಅದನ್ನು ಎಲ್ಲದನ್ನು ಇಡೋಣ ಅಂತ ಹೇಳಿಬಿಟ್ಟು ಇದನ್ನು ಕೂಡ ಅಲ್ಲೇ ಇಡ್ತಿದ್ದೀನಿ. ಯೂನಿಕ್ಕಾಗೂ ಕಾಣಿಸಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೀನಿ. ಅದರಲ್ಲಿ ನೋಡ್ತಿದ್ದೀನಿ ನಿಧಾನಕ್ಕೆ, ಯಾಕಂದರೆ ಈ ಗ್ಲಾಸ್ ಆಯಿಲ್ ಬಾಟಲ್ಲು ಬಿದ್ದೋಗ್ಬಿಡುತ್ತೆ ಅನ್ನೋ ಭಯ ನನಗೆ ಒಂದೂ ಬಿದ್ದು ಹೊಡೆದೋಗ್ಬಾರ್ದು ಗ್ಲಾಸಸ್, ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಬಂದಿದ್ದೀನಿ ಇಷ್ಟು ದಿನದಿಂದ ಅಂತ ಹೇಳಿಬಿಟ್ಟು. ಒಂಥರ ಏನೂ ಬಿದ್ದು ಹೊಡೆದೋಗ್ಬಾರ್ದು ಅನ್ನೋ ಥರ
ಫೀಲು. ಒಂಥರ ಎಮೋಷನಲ್ಲು ನಮಗೆ ಕಿಚನಲ್ಲಿ ಎಂಥ ಹೆಣ್ಮಕ್ಳಿಗೆ ಆದ್ರೂ ಅಷ್ಟೇ ಕಿಚನ್ ಅನ್ನೋದು ಒಂದು ಎಮೋಷನ್. ಅದರಲ್ಲೂ ಏನಾದರೂ ಒಂದು ವಸ್ತು ಹೋದ್ರೂನು ಅವ್ರಿಗೆ ಒಂದು ಸ್ವಲ್ಪ ಹೊತ್ತು ಫೀಲ್ ಆಗ್ತಾನೆ ಇರುತ್ತೆ. ಅಯ್ಯೋ ಒಡೆದೋಯ್ತಲ್ಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನನಗೆ ಇವಾಗ ಗ್ಲಾಸ್ ಹೊಡೆದೋದಾಗೂ ಹಂಗೆ ಅನಿಸ್ತು. ಎಲ್ಲನೂ ನಾನೇ ಕಲೆಕ್ಟ್ ಮಾಡಿ ಇಟ್ಟಿರೋದು. ಒಂದು ಗ್ಲಾಸ್ ಬಿಡ್ದಿರ ನಾನೇ ಕಲೆಕ್ಟ್ ಮಾಡಿ ನಮ್ಮ ಮನೇಲಿ ಇಟ್ಟಿರೋದು. ತುಂಬ ಇಷ್ಟ ನನಗೆ ಈ ಗ್ಲಾಸಸ್ಸು ಕ್ರಾಕರೀಸ್ ಐಟಮ್ಸ್ ಎಲ್ಲನೂ ಕಲೆಕ್ಟ್ ಮಾಡಿ ಇಡೋಕ್ಕೆ. ನೆಕ್ಸ್ಟು ಪುಡಿ ಉಪ್ಪನ್ನ ಇದಕ್ಕೆ ಹಾಕಿಡ್ತಿದ್ದೀನಿ. ಆಲ್ಮೋಸ್ಟ್ ಆಲ್ ಉಪ್ಪು ಸ್ವಲ್ಪ ಕಮ್ಮಿ ಆದಾಗ ಇದನ್ನು ಯೂಸ್ ಮಾಡ್ಕೊಳಕ್ಕೆ ತೊಗೊತೀವಿ ಅಲ್ವಾ, ಹಾಗಾಗಿ ಅದಕ್ಕೆ ಫಿಲ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಫಿಲ್ ಆದಮೇಲೆ ಇದನ್ನು ಕೆಳಗಡೆನೇ ಇಟ್ಕೊಳ್ತೀನಿ. ಅಂದರೆ ಅಷ್ಟೊಂದು ಕಮ್ಮಿ ಅಲ್ವಾ ಪುಡಿ ಉಪ್ಪು ಯೂಸ್ ಮಾಡೋದು, ಹಂಗಾಗಿ ಕೆಳಗಡೆನೇ ಇಟ್ಕೊಳ್ತೀನಿ. ಮತ್ತು ತೆಗಿಯೋಕ್ಕೂ ಎಲ್ಲನೂ ಈಸಿ ಕೂಡ ಆಗುತ್ತೆ. ಮತ್ತು ಪೆಪ್ಪರ್ ಪೌಡ್ರು ಬೇರೆ ಗ್ಲಾಸಿಗೆ ಹಾಕಿದ್ವಿ. ಇದರಲ್ಲಿ ನಮ್ಮಮ್ಮಗೆ ಹಾಕ್ಕೊಳ್ಳೋಕೆ ಬರಲ್ಲ ನನಗೆ ಬೇಗ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಫಿಲ್ ಮಾಡ್ಕೊಂಡಿದ್ರು. ನಾನು ಮತ್ತೆ ಇದಕ್ಕೆ ಫಿಲ್ ಮಾಡ್ತಾಯಿದ್ದೀನಿ. ಒಂಥರ ಯಾವ್ಯಾವ ವಸ್ತು ಯಾವ್ಯಾವ್ದ್ರಲ್ಲಿ ಇರುತ್ತೋ ಅದರಲ್ಲಿದ್ರೇ ಚೆನ್ನಾಗಿರುತ್ತೆ, ಹಾಗಾಗಿ ಮತ್ತೆ ಇದಕ್ಕೆ ಹಾಕ್ತಾಯಿದ್ದೀನಿ. ನಾವು ಈ ಜೀರಾ ಪೌಡರ್ ಆಗಿರ್ಬೋದು, ಈ ಪೆಪ್ಪರ್ ಪೌಡ್ರ್ ಆಗಿರ್ಬೋದು, ಇದನ್ನೆಲ್ಲ ನಾವು ಔಟ್ಸೈಡ್ ತರಲ್ಲ. ಜೀರಿಗೆ ತೊಗೊಂಬಂದ್ಬಿಟ್ಟು ಅದನ್ನೇ ಪೌಡ್ರ್ ಮಾಡ್ಕೊಳ್ತೀವಿ. ಪೆಪ್ಪರ್ ತೊಗೊಂಬಂದ್ಬಿಟ್ಟು ಅದನ್ನು ಕೂಡ ಪೌಡ್ರ್ ಮಾಡ್ಕೊಳ್ತೀವಿ. ಎಲ್ಲನೂ ನಾವು ಮನೇಲೇ ಮಾಡ್ಕೊಳ್ತೀವಿ, ಔಟ್ಸೈಡ್ ತರೋಕ್ಕೆ ಹೋಗಲ್ಲ. ಮಾಮೂಲಿ ಚಿಕನ್ ಮಸಾಲ ಈ ಥರ ಮಸಾಲ ಐಟಮ್ಸ್ನ ಮಾತ್ರ ತೊಗೊಂಬರ್ತೀವಿ ಅಷ್ಟೇ. ಮತ್ತು ಚಾಟ್ ಮಸಾಲನೂ ಅಷ್ಟೇ ತೊಗೊಂಬರ್ತೀವಿ. ಸೊ ಇವಾಗ ಇದಕ್ಕೆ ಫಿಲ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಪುಟ್ಟ ಐಟಮ್ಸೇ ಸೂಪರಾಗಿ ಕಾಣಿಸುತ್ತೆ ಕಿಚನಲ್ಲಿ. ಬಟ್ ಇವನ್ನೆಲ್ಲ ಚಿಕ್ಕ ಐಟಮ್ಸ್ನ ತೊಳೆಯೋಷ್ಟರಲ್ಲಿ ದೊಡ್ಡ ಎಷ್ಟು ಪಾತ್ರೆಗಳಾದರೂ ತೊಳೆದ್ಬಿಡ್ಬೋದು, ಚಿಕ್ಕವು ತೊಳೆಯೋಕ್ಕಾಗಲ್ಲ ಅನಿಸುತ್ತೆ. ಅದು ಗ್ಲಾಸ್ ಆದರೆ ಫುಲ್ಲು ಹುಷಾರಾಗೆ ನೀಟಾಗಿ ತೊಳಿಬೇಕಾಗುತ್ತಲ್ವ, ಅದೇ ಭಯ. ಇದನ್ನು ತೊಳೆಯೋದೇ ಲೇಟ್ ಆಗುತ್ತೆ. ಪ್ಲಾಸ್ಟಿಕ್ ಎಲ್ಲನೂ ಆರಾಮಾಗಿ ತೊಳೆದ್ಬಿಡ್ಬೋದು, ಯಾಕಂದರೆ ಅದು ಒಡೆದೋಗಲ್ಲ ಅನ್ನೋದೊಂದು ಇದಿರುತ್ತೆ. ಇದಾದರೆ ಒಡೆದೋಗುತ್ತೆ ಅನ್ನೋ ಒಂಥರ ಭಯ ಇರುತ್ತೆ. ಹಾಗಾಗಿ ನಾನು ಗ್ಲಾಸಸ್ ಐಟಮ್ಸ್ ಎಲ್ಲಾದರೂ ಒಂದು ಸ್ವಲ್ಪ ನೀಟಾಗೆ ಕ್ಲೀನಾಗೆ ಸ್ವಲ್ಪ ನಿಧಾನಕ್ಕೆ ನಾನು ಯೂಸ್ ಮಾಡ್ತೀನಿ ಮತ್ತು ಇದು ಮಾಡ್ತೀನಿ. ಮತ್ತು ಅದು ಹೊಡೆದಾಕ್ಬಿಡ್ತೀನಿ ಅನ್ನೋದಕ್ಕೋಸ್ಕರನೇ ನಾನು ಈ ಆಯಿಲ್ ಇದರಲ್ಲಿ ನಾನು ಫಿಲ್ ಮಾಡೋದೇ ಇಲ್ಲ. ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಓಕೆನಾ. ಈಗ ಇಲ್ಲಿ ಈ ಗ್ಲಾಸ್ ತೆಗ್ದುಬಿಟ್ಟು ನಾನೀಗ ಇಲ್ಲಿ ಊರಿಂದ ಬೆಣ್ಣೆ ತರ್ತಾರೆ ಸಂತೂರು. ಅದನ್ನು ಬೆಣ್ಣೆ ತರ್ತಾರಲ್ಲ ಅದನ್ನು ತುಪ್ಪ ಕರಗಿಸ್ಬಿಟ್ಟು ಈ ಬಾಟಲಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಈ ಸ್ಟೀಲಿಂದು ಬಾಕ್ಸಲ್ಲಿ ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟರಲ್ಲಿ ಮುಕ್ಕಾಲಿರುತ್ತೆ, ಹಾಗಾಗಿ ಅದರಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ನಾವು ಏನಕ್ಕೆ ಯೂಸ್ ಮಾಡಲ್ಲ, ಪಾಪುಗೆ ಯೂಸ್ ಮಾಡ್ತೀವಿ, ಇಲ್ಲ ಆವಾಗವಾಗ ನಾವು ತಿಂತೀರಿ ಅಷ್ಟೇ ತುಪ್ಪ. ಈ ಪೂಜೆಗೆಲ್ಲನೂ ಏನಾದರೂ ಬೇಕು ಅಂತಂದರೆ ಅಯ್ಯಪ್ಪ ಸ್ವಾಮಿಗೆ ಹೋಗಿರ್ತಾರೆ, ಅಲ್ಲಿಂದ ತುಪ್ಪ ಕಾಯಿ ತೊಗೊಂಡೋಗಿರ್ತಾರಲ್ಲ ಅದರಲ್ಲಿ ತರ್ತಾರೆ, ಅದನ್ನು ಯೂಸ್ ಮಾಡ್ತೀನಿ. ಅದು ಸಾಲಿಲ್ಲ ಅಂತಂದರೆ ನಾನು ಅಂಗಡಿಯಿಂದ ತೊಗೊಂಬಂದು ತುಪ್ಪನ ಯೂಸ್ ಮಾಡ್ತೀನಿ. ನಾನು ದೀಪಕ್ಕೆ ಅಷ್ಟೊಂದು ತುಪ್ಪ ಎಲ್ಲ ಯೂಸ್ ಮಾಡಲ್ಲ, ಬಟ್ ಯೂಸ್ ಮಾಡ್ತೀನಿ. ಬಟ್ ಒಂದೇ ಬತ್ತಿಗೆ ಯೂಸ್ ಮಾಡ್ತೀನಲ್ಲ, ಅದಕ್ಕೆ ಅಷ್ಟೊಂದೇನು ಬೇಕಾಗಲ್ಲ. ಮತ್ತು ಇಲ್ಲಿ ಆಯಿಲ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಲ ಫಸ್ಟ್ ಟೈಮ್ ನಮ್ಮನ್ನ ಫಾರ್ಚುನರ್ ತೊಗೊಂಬಂದಿದ್ದೆ. ಇದು ಅಷ್ಟೇ ಟೇಸ್ಟ್ ಇನ್ನೂ ಹೆಂಗಿದೆ ಅಂತ ಗೊತ್ತಿಲ್ಲ, ಬಟ್ ನಾನು ಸ್ವಲ್ಪ ಎಣ್ಣೆ ಕಲರ್ ಚೇಂಜ್ ಇದೆ ಅಷ್ಟೇ. ಗೋಲ್ಡ್ ವಿನ್ನರು ಇದಕ್ಕೆಲ್ಲನೂ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಆಯಿಲ್ ಕಲರ್ ಚೇಂಜ್ ಇದೆ. ಬಟ್ ಕಾಸ್ಟ್ಲಿನೂ ಕೂಡ ಇದೆ ಇದು. ಏನೋ ನೋಡಿ ತೊಗೊಬಂದಿದ್ದಾನೆ. ಸೊ ನಾನು ಯೂಸ್ ಮಾಡ್ತಿದ್ದೀನಿ ಅಷ್ಟೇನೆ. ಸೊ ಇವಾಗ ಆಯಿಲ್ ಕೂಡ ಫಿಲ್ ಮಾಡಿ ಇಟ್ಟಿದ್ದೀನಿ. ನಮ್ಮ ಮನೇಲಿ ಇದೇ ಆಯಿಲು ಅಂತಿಲ್ಲ, ಗೋಲ್ಡ್ ವಿನ್ನರು, ಸನ್ಫ್ಲವರು ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ತೀವಿ. ಮತ್ತು ನಮಗೆ ಅಷ್ಟೊಂದು ಕಡಲೆಕಾಯಿ ಎಣ್ಣೆ ಆಗಲಿ ಈ ಥರ ಎಣ್ಣೆ ಅಷ್ಟೊಂದು ಇಷ್ಟ ಆಗಲ್ಲ, ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ, ಹಾಗಾಗಿ ನಾವು ಅದನ್ನು ಯೂಸ್ ಮಾಡಲ್ಲ, ಇದನ್ನೇ ಯೂಸ್ ಮಾಡ್ತೀವಿ. ಜಾಸ್ತಿ ರೇಟು ಹಂಗೆ ಹಿಂಗೆ ಅಂತ ಏನೂ ಇಲ್ಲ. ಹೆಲ್ತಿಗೆ ಯಾವುದು ಒಳ್ಳೆಯದು ಅದೇ ತಿನ್ನಬೇಕು. ಬಟ್ ಈ ಆಯಿಲ್ ಐಟಮ್ಸಲ್ಲಿ ಯಾಕೋ ನಮಗೆ ಅಡ್ಜಸ್ಟ್ ಆಗಲಿಲ್ಲ, ಹಾಗಾಗಿ ನಾವು ಇದನ್ನೇ ಯೂಸ್ ಮಾಡ್ಕೊಳ್ಳೋದು, ಪ್ಯಾಕೆಟ್ ಆಯಿಲೇ. ಸೊ ಇವಾಗ ಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊಂಬಂದಿತ್ತು, ಕೆಳಗಡೆ ಸೆಟ್ ಮಾಡೋದೊಂದು ಸ್ವಲ್ಪ ಇತ್ತು, ಅದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಅಂತೂ ತುಂಬ ಗಲೀಜಿರುತ್ತೆ, ಆವಾಗವಾಗ ಕ್ಲೀನ್ ಮಾಡ್ತಿದ್ರೂ ತುಂಬ ಗಲೀಜಿರುತ್ತೆ. ಯಾಕಂದರೆ ಕಸ ಗುಡಿಸ್ಬೇಕಾದ್ರೆ ಎಲ್ಲನೂ ಧೂಳು ಕೂತ್ಕೊಳ್ಳುತ್ತೆ. ಈ ರೀತಿ ಚಿಕ್ಕ ಧೂಳು ಹೋಗಿ ಕೂತ್ಕೊಂಡ್ರೂ ಅದೇ ಒಂದು ಸ್ವಲ್ಪ ಜಾಸ್ತಿ ಧೂಳು ಅಂತ ಅನಿಸ್ತಿರುತ್ತೆ. ನ್ಯೂಸ್ ಪೇಪರ್ ಹಾಕಿದ್ದೀರಿ. ಮತ್ತು ನಮ್ಮ ಮನೇಲಿ ಪಿಂಕ್ ಕಲರ್ ಹೊಡೆದಿರೋದು ಪೈಂಟು, ಹಂಗಾಗಿ ಒಂಥರ ಡಲ್ ಅಂತ ಕಾಣಿಸ್ತಿರುತ್ತೆ. ಮತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಒಂಥರ ಡಲ್, ಒಂಥರ ಕ್ಲಾರಿಟಿನೇ ಇಲ್ಲ ಮೊಬೈಲಲ್ಲಿ ಅನ್ನೋ ಥರ ಕಾಣಿಸ್ತಿರುತ್ತೆ. ಹಾಗಾಗಿ ನನಗೆ ಅಷ್ಟೊಂದು ಇಷ್ಟನೇ
ಆಗ್ತಿರಲಿಲ್ಲ ವಿಡಿಯೋ ಮಾಡ್ಕೊಳೋದಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವ್ಯಾವ ಥರ ಮುಂದೆ ತುಂಬ ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಪ್ಪ ಆವಾಗಲಿಂದ ಸಪೋರ್ಟ್ ಅಂತ ಕೇಳ್ತಾನೆ ಇದ್ದಾರೆ ಅನಿಸ್ಬೋದು ನಿಮಗೆ. ಯೂಟ್ಯೂಬ್ ಯಾರ್ಯಾರು ಮಾಡಿದ್ದಾರೆ, ಯಾರ್ಯಾರು ಗ್ರೋ ಆಗಿದ್ದಾರೆ ಅವರಿಗೆ ಗೊತ್ತು, ಯಾರ್ಯಾರು ಮಾಡ್ತಿದ್ದಾರೆ ಅವರಿಗೆ ಗೊತ್ತು ಯೂಟ್ಯೂಬಲ್ಲಿ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು. ನಾನು ಫಸ್ಟ್ ಹಳೆ ಯೂಟ್ಯೂಬ್ ಚಾನಲ್ಲು ಒಂದು ಸ್ವಲ್ಪ ಗ್ರೋ ಆಗಕ್ಕೆ ಬಂದಿತ್ತು, ಬಟ್ ನಾನೇ ಸ್ಟಾಪ್ ಮಾಡಿದೆ. ಬಿಕಾಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಮೇಯ್ನ್ ಇದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಡೈಲಿ ಒಂದು ಶಾರ್ಟ್ಸ್ ವಿಡಿಯೋ ಆದರೂ ಹಾಕಬೇಕು, ಲಾಂಗ್ ವಿಡಿಯೋ ಹಾಕೋಕ್ಕಾಗಿಲ್ಲ ಅಂತಂದ್ರೂ. ಬಟ್ ನಾನು ಆವಾಗ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಬಟ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಬೇಕಾಯ್ತೀನಿ. ಫಸ್ಟಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಬೇಕಂದ್ರೆ ನಿಜವಾಗ್ಲೂ ಸಾಕಾಗುತ್ತೆ. ಬಿಕಾಸ್ ಸಮುದ್ರದ ಆಳಕ್ಕೆ ಹೋಗ್ಬೇಕು ಅಂತಂದರೆ ಮೇಲೆಯಿಂದ ಎಷ್ಟು ಕಷ್ಟಪಟ್ಟು ಒಳಗಡೆ ಹೋಗಬೇಕು, ಹಾಗೆಯೇ ಯೂಟ್ಯೂಬಲ್ಲಿ ಕೂಡ ಅದಕ್ಕಿಂತ ಜಾಸ್ತಿ ಕಷ್ಟನೇ ಇದೆ. ಸೊ ನೋಡೋಣ, ಪ್ರಯತ್ನ ಪಡೋಣ. ಲಕ್ ಅನ್ನೋದು ನಮ್ಮ ಕೈಲಿಲ್ಲ, ದೇವ್ರ ಕೈಲಿದೆ. ದೇವ್ರು ಹೆಂಗೆ ಕೊಡ್ತಾನೋ ಹಂಗೆ ಹೋಗ್ಬೇಕಷ್ಟೇ. ಸೊ ಇದನ್ನೆಲ್ಲ ಆದಮೇಲೆ ಇದು ನಾನು ಸ್ಲಿಪ್ಪರಿಗೆ ಅಂತ ತರಿಸಿದೆ ಸ್ಟ್ಯಾಂಡನ್ನ. ಇಲ್ಲಿಗೆ ಆಗುತ್ತೆ, ಇಲ್ಲಿಗಾದರೆ ಜಾಸ್ತಿ ಇಟ್ಕೋಬೋದಲ್ವ ಐಟಮ್ಸ್ನ ಅಂತ ಹೇಳಿಬಿಟ್ಟು ಇಲ್ಲಿಗೆ ಇಡ್ತಿದ್ದೀನಿ. ಐಟಮ್ಸ್ ಅಷ್ಟೇ ಜಾಸ್ತಿ ಇಡ್ಬೋದು ನೋಡಿ, ಲೇಯರ್ ಬೈ ಲೇಯರ್ ಇದೆಯಲ್ಲ, ಆರಾಮಾಗಿ ಜಾಸ್ತಿ ಐಟಮ್ಸ್ ಕೂಡ ಇಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ. ಗಟ್ಟಿ ಕೂಡ ಇದೆ. ಸ್ವಲ್ಪ ವೆಯ್ಟ್ ಇರುತ್ತಲ್ಲ ಅದನ್ನೆಲ್ಲ ಕೆಳಗಡೆ ಇಡ್ತೀನಿ, ವೆಯ್ಟ್ ಅಷ್ಟೊಂದು ಇರಲ್ವಲ್ಲ ಅದನ್ನು ಮೇಲೆಗಡೆ ಇಟ್ಕೊಳ್ತಿದ್ದೀನಿ. ತುಂಬ ಯೂಸ್ಫುಲ್ ಆಗುತ್ತೆ ಇದು. ಬಟ್ಟೆ ಜೋಡಿಸ್ಕೊಳ್ಳೋದಕ್ಕಾಗಿರ್ಬೋದು, ಇಲ್ಲಾಂದರೆ ಸ್ಲಿಪ್ಪರ್ಸ್ ಜೋಡಿಸ್ಕೊಳೋದಕ್ಕಾಗಿರ್ಬೋದು, ಈ ಥರ ಐಟಮ್ಸ್ ಆದರೂ ಜೋಡಿಸ್ಕೊಳೋದಕ್ಕಾಗಿರ್ಬೋದು, ಏನಕ್ಕಾದರೂ ಯೂಸ್ಫುಲ್ ಆಗುತ್ತೆ. ತುಂಬ ನಮಗೆ ಅದಕ್ಕೆ ತಂದಿದ್ದಕ್ಕೆ ಸ್ಲಿಪ್ಪರ್ ಸ್ಟ್ಯಾಂಡ್ ಅದಕ್ಕೆ ಯೂಸ್ ಆಗಲಿಲ್ಲ ಅಂತಂದರೂ ಇದಕ್ಕೆ ಯೂಸ್ ಆಗ್ತಿದೆ. ಸೊ ಇವಾಗ ಎಲ್ಲನೂ ಕ್ಲೀನಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನಾನಂದರೂ ತುಂಬ ಜಾಸ್ತಿ ಸಾಮಾನೇ ಕೆಳಗಡೆ ಇಟ್ಕೊಂಡಿದ್ದೀನಿ. ಇನ್ನೂ ಎಷ್ಟೊಂದು ಸಾಮಾನು ಎತ್ತಿ ಮೇಲೇ ಹಾಕಿದ್ದೀನಿ. ಯಾಕಂತಂದರೆ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ, ಮತ್ತು ಮೇಂಟೈನ್ ಈ ಥರ ಎಲ್ಲ ಮಾಡಿದಾಗ ಎಲ್ಲನೂ ತೊಳಿಬೇಕಲ್ವ. ಹಂಗಾಗಿ ನನಗೆ ಅಷ್ಟೊಂದು ಪೇಷನ್ಸು ಕೂಡ ಇಲ್ಲ ತೊಳೆಯೋದಕ್ಕೆ. ಹಾಗಾಗಿ ಅದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ಸೊ ಇವಾಗ ಈ ಬಾಕ್ಸಸ್ನ ಎಲ್ಲದೂ ಅಷ್ಟು ಕ್ಲೀನಾಗಿ ತೊಳೆದಿದ್ನಲ್ಲ ಅದನ್ನೆಲ್ಲನೂ ಹಾಗೆ ಇರ್ತೀನಿ. ಅವೆಲ್ಲ ಡೈಲಿ ಯೂಸ್ ಅಲ್ವಾ, ಡೈಲಿ ತೊಳಿತಿರ್ತೀವಿ. ಹಾಗಾಗಿ ಅಷ್ಟೊಂದೇನು ಅದನ್ನು ತೊಳಿಲೇಬೇಕು ಅಂತ ಏನು ಪ್ರಾಪರಾಗಿ ಎಲ್ಲನೂ ತೊಳೆದಿಲ್ಲ. ಸೊ ಇವನ್ನೆಲ್ಲನೂ ತೊಳೆದು ಅಂದರೆ ಕ್ಲೀನಾಗಿ ಎತ್ತಿಡ್ತಿದ್ದೀನಿ. ಇನ್ನೂ ಏನೇನಿದೆ ಇರೋದನ್ನ ಅಂತೆಲ್ಲನೂ ಹುಡುಕ್ತಿದ್ದೀನಿ. ಬಿಕಾಸ್ ಒಂದೇ ಸಲ ಸೆಟ್ ಮಾಡಿಕೊಂಡ್ರೆ ಈ ಥರ ಸೆಟ್ ಆಗಿರುತ್ತೆ ಅನ್ಬೋದು. ಒಂದು ಸಲ ಸೆಟ್ ಆಗಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಚಿಕ್ಕ ಮನೇಲಿ ಇಟ್ಕೊಳ್ಳೋದೆಲ್ಲ ನಾನು ಒಂದು ಸ್ವಲ್ಪ ಜಾಸ್ತಿ ಐಟಮ್ಸ್ ಇರುತ್ತಲ್ಲ ಆವಾಗ. ಇವಾಗ ಅಕ್ಕಿ ಹಸಿಟ್ಟು ಮತ್ತು ಗೋಧಿ ಹಸಿಟ್ಟು ಪ್ಲಾಸ್ಟಿಕ್ ಬಾಕ್ಸಲ್ಲೇ ಇಟ್ಟಿರ್ತೀನಿ. ಅದನ್ನು ಒರೆಸಿ ಇಟ್ಟಿರ್ತೀನಿ. ಯಾಕಂದರೆ ಅದನ್ನು ಯಾವಾಗ ಖಾಲಿ ಆಗುತ್ತೋ ಅವಾಗೆಲ್ಲ ತೊಳ್ದಿನೇ ನಾವು ಫಿಲ್ ಮಾಡೋದು. ಹಾಗಾಗಿ ಇಲ್ಲಾಂದರೆ ಹುಳ ಬಿದ್ದುಬಿಡುತ್ತೆ ಹಂಗಂಗೆ ಫಿಲ್ ಮಾಡ್ಕೊಳ್ತಿದ್ರೆ. ಹಾಗಾಗಿ ಇವಾಗ ಇದು ಬಾಕ್ಸಸ್ಸು ಒಂದರಲ್ಲಿ ಸೋಪು, ಈ ಥರ ಬರೀ ಸೋಪು, ಈ ಟಾಯ್ಲೆಟ್ ಕ್ಲೀನರು, ಶ್ಯಾಂಪು ಇವನ್ನ ಇಟ್ಟಿರ್ತೀನಿ. ಯಾಕಂದರೆ ಈ ಸೋಪ್ ಪುಡಿ ಎಲ್ಲನೂ ಮಾಮೂಲಿ ಐಟಮ್ಸ್ನೆಲ್ಲ ಹಾಕಿದ್ರೆ ಆಲ್ಮೋಸ್ಟ್ ಆಲ್ ಸ್ಮೆಲ್ ಬಂದ್ಬಿಡುತ್ತೆ, ಅದೇ ಸ್ಮೆಲ್ಲು. ನಾನು ಒಂದ್ಸಲ ಹಾಗೆ ಇಟ್ಟಿದ್ದೆ ಸೋಪ್ ಪುಡಿ, ಸೋಪ್ನ ಎಲ್ಲದನ್ನು ಹಾಕಿ ಒಂಥರ ಸ್ಮೆಲ್ ಬರ್ತಾನೆ ಇತ್ತು. ಅದೇ ಸ್ಮೆಲ್ಲು. ಇವಾಗ ಉಪ್ಪಿಟ್ಟು ಮಾಡಿದಾಗ ರವೆ ಹಾಕ್ತೀವಲ್ವ ಅವಾಗೆಲ್ಲ ಅದೇ ಸ್ಮೆಲ್ ಇರ್ತಿತ್ತು. ಹಂಗಾಗಿ ನಾನು ಸಪ್ರೇಟ್ ಬಾಕ್ಸಲ್ಲೇ ಇಟ್ಟಿದ್ದೀನಿ. ನೋಡ್ತಿದ್ದೀನಿ ಯಾವ್ಯಾವ ಬೇಕು ಯಾವ್ಯಾವ ಇಲ್ಲ ಐಟಮ್ಸು ಅಂತೆಲ್ಲನೂ ಹೇಳ್ಬಿಟ್ಟು ನೋಡಿಕೊಂಡಾಗ ಗೊತ್ತಾಗುತ್ತೆ. ಯಾಕಂತಂದರೆ ಅಂಗಡಿಗೆ ಡಿಮಾರ್ಟಿಗೆ ಎಲ್ಲಾದರೂ ಹೋಗ್ತಾ ಇರ್ತೀವಲ್ವ ಅವಾಗ ತೊಗೊಂಬರೋಕ್ಕೆ ಸರೋಗುತ್ತೆ. ಒಂದಕ್ಕೆ ಅಂತ ಪ್ರಾಪರಾಗಿ ನಾವು ಅಂಗಡಿಗೆ ಹೋಗೋಕ್ಕಾಗಲ್ವಲ್ಲ. ಹಂಗಾಗಿ ಒಂದು ಲಿಸ್ಟ್ ಮಾಡ್ಕೊಂಬಿಟ್ರೆ ಆವಾಗ ಯಾವ್ದು ಖಾಲಿಯಾಗಿರುತ್ತೋ ಅದಕ್ಕೆಲ್ಲನೂ ಹೋಗೋದು. ಲಾಸ್ಟಿಗೆ ಎಲ್ಲನೂ ಜೋಡಿಸ್ಕೊಂಡು ಲಾಸ್ಟ್ ಸಿಂಕ್ ಏರಿಯಾ ಮಾತ್ರ ತೊಳ್ಕೊಬೇಕಿತ್ತು. ಅವಾಗ ದೊಡ್ಡ ಗಾಯನೇ ಆಗೋಯ್ತು ನಿಜವಾಗ್ಲೂ. ಇವಾಗ ಕೈ ಕೂಡ ಅದು ಫೋಲ್ಡ್ ಮಾಡೋಕ್ಕಾಗ್ತಿಲ್ಲ. ಬಟ್ ಅಂದ್ರೂ ಅದನ್ನೆಲ್ಲ ಒರೆಸ್ಕೊಳ್ಬೇಕಾದ್ರೆ ತುಂಬ ಅಂದರೆ ತುಂಬ ಪೇನ್ ಆಗ್ತಿತ್ತು. ಬರೀ ಸಿಂಕು ಮತ್ತು ಫಿಲ್ಟ್ರ್ ತೊಳ್ಕೊಬೇಕಿತ್ತು ಅಷ್ಟೇ. ಫಿಲ್ಟ್ರೆಲ್ಲ ತೊಳ್ಕೊಂಡು ಇದೆಲ್ಲ ತೊಳ್ಕೊಂಡು ಕೆಳಗಡೆ ಬಂದೆ. ಅವಾಗ ಒಡೆದೋಗಿತ್ತಲ್ಲ ಆ ಗ್ಲಾಸು. ಆ ಗ್ಲಾಸಲ್ಲಿ ಗಾಯ ಮಾಡಿಕೊಂಡೆ. ಸೊ ಫೈನಲಿ ನನ್ನ ಕಿಚನ್ ಹಿಂಗೆ ಬಂದಿದೆ. ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾನು ಕಿಚನ್ ಹೆಂಗೆ ಮೇಕವರ್ ಮಾಡಿದ್ದೀನಿ ಅಂತ ನೋಡ್ಕೊಂಬನ್ನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ.